ಹೊನ್ನಾಳಿ ರಸ್ತೆ ಅಗಲೀಕರಣ ಆಗಬೇಕಂತೇಳಿ ಈ ಹಿಂದೆ 2016-17ರಲ್ಲಿ ಎಸ್ಟಿಮೇಟ್ ಆಗಿ ಇತ್ತು. 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿ ಅವರು ಅವ್ರ ಮೇಲೆ ಸಹ ಒತ್ತಡ ತಂದು ಹಿಂದೆ ಎಸ್ಟಿಮೇಟ್ ಆಗಿದ್ದು ಹಣ ಮಂಜೂರಾಗಿಲ್ಲ, ನಮ್ಮ ಅವಧಿಯಲ್ಲಿ ಹಣವನ್ನು ಮಂಜೂರು ಮಾಡಿಸಿದ್ವಿ. ಅದಾದ ನಂತರ ಹೊನ್ನಾಳಿ ಟೌನ್ ವ್ಯಾಪ್ತಿ ಒಳಗೆ 4 ವೇ ಅದನ್ನು ಅಲ್ಲಿಗೆ ಕೈ ಬಿಟ್ಟಿದ್ರು. ನಾನು 2021ರಲ್ಲಿ ಹೊನ್ನಾಳಿ ತಾಲೂಕು ಕಚೇರಿಯಲ್ಲಿ ಬಲ್ಮುರಿ ಕ್ರಾಸಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ 4 ವೇ ಬೇಕಂತೇಳಿ ಅಸಿಸ್ಟೆಂಟ್ ಕಮಿಷನರ್ ಉಲ್ಮನೆ ತಿಮ್ಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಏನು ಕೆಶಿಪ್ ಇಂಜಿನಿಯರ್ಸು ಸಂಬಂಧಪಟ್ಟೆಲ್ಲ ರೈತರನ್ನ ಕರೆದು ನಾನು ವಿನಂತಿಯನ್ನು ಮಾಡಿದೆ, ನಿಮಗೇನು ಪರಿಹಾರ ಬೇಕು ಕೊಡಿಸ್ತೀವಿ ಅಂತೇಳಿ. ಯಾಕೆಂದರೆ ಹೊನ್ನಾಳಿ ನಗರ ಸುಂದರವಾಗಿರ್ಬೇಕಂತ ನಮ್ಮೊಂದು ಕನಸಿತ್ತು. ಹೊನ್ನಾಳಿ ನ್ಯಾಮತಿ ರೋಡು ಏನು 4 ವೇ ಮಾಡಿಸಿದ್ವಿ, ಗೊಲ್ಲಹಳ್ಳಿಯಿಂದ ಹಿಡಿದು ಅಲ್ಲಿ 4 ವೇ ಮಾಡಿಸಿದ್ವಿ. ಮತ್ತು ಶಿವಮೊಗ್ಗ ರೋಡು TB ವೃತ್ತದಿಂದ ದೇವನಾಯಕಹಳ್ಳಿಯಿಂದ ಅಲ್ಲಿಂದ ಸುಮಾರು 2 ಕಿಲೋಮೀಟ್ರು 4 ವೇ ಮಾಡಿಸಿದ್ವಿ. ಇದು ಸಹ 2019ರಲ್ಲಿ 4 ವೇ ಮಾಡಿಸಿದ್ವಿ. ನಾವು ಯಾವುದೋ ಕಾರಣಕ್ಕೆ ಸೋಲಾಯಿತು, ಆ ಸೋಲಾದ ನಂತರ ಕೈ ಬಿಟ್ಟಿದ್ರು. ಇದನ್ನು ಮತ್ತೆ 2021ರಲ್ಲಿ 4 ವೇ ಮಾಡ್ಬೇಕಂತೇಳಿ AC ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಹೊನ್ನಾಳಿ ತಾಲೂಕು ಕಚೇರಿ ಒಳಗೆ 4 ವೇ ಮಾಡಿಸಿದ್ವಿ. ಆದರೆ ಎಲ್ಲ ಒಂದು ಕಡೆ ಏನು ಹೊನ್ನಾಳಿ ನಗರ ಪ್ರಾರಂಭ ಬಲ್ಮುರಿಯಿಂದ ಕೈ ಬಿಟ್ಟಿದ್ದಾರೆ. ಹೊನ್ನಾಳಿ ನಗರ ಯಾವ ದೇವಸ್ಥಾನಪ್ಪ ಅದು? ಮಾತೆಂಗಮ್ಮ ದೇವಸ್ಥಾನದಿಂದ ಮಾತೆಂಗಮ್ಮ ಆಂಜನೇಯ ದೇವಸ್ಥಾನದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ 4 ವೇ ಏನು ಮಾರ್ಕ್ ಆಗಿತ್ತು ಹಿಂದೆ ನಮ್ಮ ಅವಧಿಲಿ 11.5 ಮೀಟ್ರು, ಮಧ್ಯ ರಸ್ತೆಯಿಂದ 11.5 ಮೀಟ್ರು, 11.5 ಮೀಟ್ರು ಎಷ್ಟು 11.5 ಮಧ್ಯ ರಸ್ತೆಯಿಂದ 11.5 ಮೀಟ್ರ್ 11.5 ಮೀಟ್ರ್ ನಾವು ಮಾರ್ಕು ಮಾಡಿಸಿದ್ವಿ. ನಾವು ಹೇಳೋದಷ್ಟೇ, ಇಲ್ಲಿ ರಾಜಕಾರಣ ಬೇಡ, ನನಗೆ ರಾಜಕೀಯನೇ ಬೇಕಾಗಿಲ್ಲ, ಅಭಿವೃದ್ಧಿಗೆ ಸಹಕಾರ ಕೊಡೋಕ್ಕೂ ನಮ್ಮ ಕರ್ತವ್ಯ. ಇವತ್ತು ಪ್ರಾರಂಭ ಅಲ್ಲಿಂದ 11.5 ಮೀಟ್ರು ತೆರವುಗೊಳಿಸಿರಿ. ಇನ್ನು ಬರ್ತಾ ಬರ್ತಾ ತಾಲೂಕು ಕಚೇರಿಯಿಂದ ಈ ಕಡೆ ಕೆಲವು ಕಡೆಗೆ 9 ಮೀಟ್ರು 8.5 ಮೀಟ್ರು ಸಮರ್ಪಕವಾಗಿ ತೆರವುಗೊಳಿಸಿಲ್ಲ. ನಾವು ಎಲ್ಲ ಸೇರಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷಗಳು, ಸದಸ್ಯಗಳು, ನಗರದ ಮುಖಂಡರು ಒತ್ತಾಯ ಮಾಡ್ತೀವಿ, ಹೊನ್ನಾಳಿ ನಗರ ಸುಂದರವಾಗಿರಬೇಕು. ಅದು ನಮ್ಮ ಕಲ್ಪನೆ. ನಾವು ಯಾರ್ದೋ ವಿರುದ್ಧ ತೇಜಾವಧಿ ಮಾಡೋಕ್ಕೂ ರಾಜಕಾರಣ ಮಾಡೋಕ್ಕೂ ಯಾರನ್ನೂ ಟೀಕೆ ಮಾಡೋಕ್ಕೋಸ್ಕರ ನಾವು ಬಂದಿಲ್ಲ. ನಾವು ಹೇಳ್ತಾ ಇದ್ದೀವಿ, ಸೋಮವಾರದೊಳಗಾಗಿ ಇದನ್ನು ಸಂಪೂರ್ಣವಾಗಿ ಏನು ಮೆಜರ್ಮೆಂಟ್ ಇದೆ ಅದ್ರ ಪ್ರಕಾರ ತೆರವುಗೊಳಿಸ್ತಾ ಇದ್ದರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಹೊನ್ನಾಳಿ ನಗರದ ನಾಗರಿಕರ ಸಹಕಾರದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತಕ್ಷಣ ಇದನ್ನು ಮೆಜರ್ಮೆಂಟ್ ಪ್ರಕಾರ ನನಗೆ ಎಸ್ಟಿಮೇಟ್ ಕೇಳಿದ್ದೀನಿ ಎಂಜಿನಿಯರ್ಗೆ. ನಾನು ಈ ಹಿಂದೆನೂ ಸಹ PD ಮಾತಾಡಿದೆ, ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ, ಅವ್ರಿಗೂ ಮಾತಾಡಿದೆ. ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಿದ್ರೆ ನಾವು ಬಿಡಲ್ಲ, ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ. ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಮತ್ತು ಎಷ್ಟು ಇದು 902 ಕೋಟಿ. ಗದಗು, ಹಾವೇರಿ, ರಾಣೆಬೆನ್ನೂರು, ತುಮ್ಮಿಕಟ್ಟೆ, ಹೊನ್ನಾಳಿವರೆಗೂ ಇದು ಸಮರ್ಪಕವಾಗಿ ಕಾಮಗಾರಿ ಆಗಬೇಕಂತ ಉದ್ದೇಶ ಬಿಟ್ಟರೆ ನಮ್ಮದು ಏನು ದುರುದ್ದೇಶ ಇಲ್ಲ. ಇದು 4 ವೇ ಏನಿದೆ ಹೊನ್ನಾಳಿ ನಗರ ಯಾವ ಕಡೆಯಿಂದ ಬಂದರೂ ಚತುಷ್ಕೋನ ರಸ್ತೆ ಇರಬೇಕಂತೇಳಿ ಗೊಲ್ಲಹಳ್ಳಿಯಿಂದ ಅಪ್ ಟು UTP ಆಫೀಸ್ ಸರ್ಕಲ್ವರೆಗೂ ಮಾಡಿದ್ವಿ. ನ್ಯಾಮತಿನ ಅದೇ ರೀತಿ ಮಾಡಿದ್ವಿ. ಮತ್ತು ತುಮ್ಮಿಕಟ್ಟೆ ರಸ್ತೆ ನಾವು 4 ವೇನೇ ಮಾಡಿದ್ವಿ. ಚತುಷ್ಕೋನ ರಸ್ತೆ ನಾವು ಸೋತಾಗ 2013 ಕೈ ಬಿಟ್ಟಿದ್ರು. ಮತ್ತೆ ನಾನು 2018ರಿಗೆ ಶಾಸಕರಾದ ಮೇಲೆ ಮತ್ತೆ 4 ವೇ ಸೇರಿಸಿದ್ದೀನಿ, ವಿತ್ ಡೇಟ್ ಕೊಡ್ತೀನಿ, ರೆಸಲ್ಯೂಷನ್ ಮಾಡಿಸಿದ್ದೀನಿ. ಮತ್ತು ಏನು ಶಿವಮೊಗ್ಗ ರಸ್ತೆ ಅಲ್ಲಿ ಸಹ ಚತುಷ್ಕೋನ ರಸ್ತೆ ಹೊನ್ನಾಳಿ ನಗರಕ್ಕೆ ಯಾವ ಕಡೆ ಬಂದರೆ ಚತುಷ್ಕೋನ ರಸ್ತೆ ಆಗ್ಬೇಕಂತೇಳಿ ಆ ಭಾಗನೂ ಸಹ ನಾವು ಅದನ್ನು ಯಡಿಯೂರಪ್ಪನಿದ್ದಾಗ ಸುಮಾರು 7 ಕೋಟಿ ರೂಪಾಯಿ ಅಲ್ಲಿ ಮಾಡಿಸಿದ್ವಿ. ನಮ್ಮ ಉದ್ದೇಶ ಒಂದೇ, ಚತುಷ್ಕೋನ ರಸ್ತೆಯನ್ನು ಹೊನ್ನಾಳಿ ನಗರಕ್ಕೆ ಸುಂದರವಾಗಿರಬೇಕು. ಯಾರಾದರೂ ಹೊನ್ನಾಳಿ ಬಂದರೆ ಒಂದು ರೀತಿ ಮೊದಲು ಬೇರೆ ರೀತಿ ಮಾತಾಡ್ತಾರೆ. ಈಗ ಈ ಹೊನ್ನಾಳಿ ನಗರಕ್ಕೆ ಬಂದರೆ ಚೆನ್ನಾಗಾಗಿದೆ ಅಂತೇಳಿ ಬೇರೆ ಬೇರೆ ಜಿಲ್ಲೆಯವರು ಮಾತಾಡ್ತಾರೆ. ಇದು ನಮ್ಮದು ಒಂದು ಕನಸು ನನಸು.
ನನಸು ಮಾಡೋಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ. ಅಲ್ಲ, ಅಂಗಡಿ ಮಾಲೀಕರು ಬಿಡ್ತಾ ಇಲ್ವಾ ಹೊಡೆಯಕ್ಕೆ? ಯಾರು ಬಿಡ್ತಾ ಇಲ್ಲ? ನೋಡಿ, ನಾನು ಹೇಳ್ತೇನೆ, ನಾನು ಅಂಗಡಿ ಮಾಲೀಕರು ಯಾರ ವಿರುದ್ಧ ಅಲ್ಲ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿ ಹಿಂದೆ ಏನು ಮಾರ್ಕ್ ಮಾಡಿದ್ರು ಅದ್ರ ಪ್ರಕಾರ ತೆರವುಗೊಳಿಸ್ಬೇಕಂದ್ರೆ ನಮ್ದು ಬೇಡಿಕೆ. ಮಾರ್ಕ್ ಪ್ರಕಾರ ತೆರವುಗೊಳಿಸಿದಾರ ಸರ್? ಕೇಸ್ ಮಾಡಿಲ್ವಾ? ಮಾಡಿಲ್ಲ. ಸೈಜ್ ಎಷ್ಟು? ಒಂದು ನೋಡಿ, ಸೈಜ್ ಎಷ್ಟಿದೆ ಸರ್? 11.5 ಕೆಲವು ಕಡೆಗೆ 9 ಮೀಟ್ರು. ಯಾರು ರಾಜಕೀಯ ಪ್ರಭಾವ ಇರುತ್ತೆ, ಒತ್ತಡ ಇರುತ್ತೆ, ಅವ್ರ ಕಡೆ ಕಡಿಮೆ. ಹಂಗೆ ಯಾವ ಪಾಪಿ ಪ್ರದೇಶಗಳು ಇಲ್ಲರ ಕಡೆ ಸುಮ್ಮನೆ ದಬಾಸ್ ಹೊಡೆದಾರೆ. ಇದು ಸರಿಯಲ್ಲ. ಎಲ್ಲರಿಗೂ ಒಂದೇ ಇರ್ಬೇಕಲ್ಲ ಕಾನೂನು. ರಾಜಕೀಯ ಒತ್ತಡ ಅಂದ್ರೆ ಇರೋದು ಕಾಂಗ್ರೆಸ್ ಶಾಸಕರು, ಇಲ್ಲಿ ಯಾರು ಒತ್ತಡ? ನಾನು ಯಾರ ಬಗ್ಗೆನೂ ಯಾರ ಹೆಸರು ಹೇಳಲ್ಲ. ನಾನು ಒಬ್ಬ ಪ್ರತಿಪಕ್ಷದನಾಗಿ ಹೊನ್ನಾಳಿಯ ನಾಗರಿಕರ ಪರವಾಗಿ ಅಥವಾ ತಾಲೂಕಿನ ಜನತೆ ಪರವಾಗಿ ಹೊನ್ನಾಳಿ ನಗರ ಸುಂದರವಾಗಿ ಕಾಣಬೇಕು. ನ್ಯಾಮತಿನ ಅದೇ ರೀತಿ ಮಾಡಿದ್ವಿ, ಚೆನ್ನಾಗಿ ಕಾಣಬೇಕು ಒಂದು ಉದ್ದೇಶ. ಅದಕ್ಕೋಸ್ಕರ 4 ವೇಗಳು ಮಾಡಿದ್ದು. ಅದು ಎಲ್ಲ ಒಂದು ಕಡೆ ಯಾರು ಪ್ರಭಾವಿಗಳು ಹೇಳಿದರು, ಒತ್ತಡಕ್ಕೆ ಮಣಿಬಾರ್ದು ಅಧಿಕಾರಿಗಳು. ನಾನು ಹೇಳ್ತೇವೆ, ಯಾರೋ ಶಾಸಕರ ಮೇಲೆ ಮತ್ತೊಬ್ಬರ ಮೇಲೆ ನನ್ನ ಆರೋಪ ಅಲ್ಲ. ನಾವು ಹೇಳ್ತಾ ಇದ್ದೀವಿ, ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ಸೋರು. ಅಧಿಕಾರಿಗಳು ಇದನ್ನು ತೆರವುಗೊಳಿಸ್ಬೇಕು. ಇಲ್ಲದೇ ಆದರೆ ನಾನು ಒತ್ತಾಯ ಮಾಡ್ತೀನಿ, ಅಧಿಕಾರಿಗಳಿಗೆ ಎಚ್ಚರಿಕೆನೂ ಕೊಡ್ತೀನಿ.